ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವೀಡಿಯೋದೊಳಗೆ ಜರ್ಮನಿಗೆ ಬರೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವತ್ತಿನ ವೀಡಿಯೋದೊಳಗೆ ಅದ್ರ ಮುಂದಿನ ಸ್ಟೆಪ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದ್ರ ಮುಂದಿನ ಸ್ಟೆಪ್ಸ್ ಏನಪ್ಪ ಅಂತಂದ್ರೆ ನೀವು ವೀಸಾ ಅಪಾಯಿಂಟ್ಮೆಂಟ್ ಹೆಂಗೆ ಬುಕ್ ಮಾಡಬೇಕು ಮತ್ತು ವೀಸಾಕ್ಕೆ ಹೋಗೋದಕ್ಕಿಂತ ಮೊದಲು ಯಾವ ಡಾಕ್ಯುಮೆಂಟೇಷನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಿಮಗೆ ಇವತ್ತಿನ ವೀಡಿಯೋದಾಗ ಹೇಳ್ತೀನಿ. ಲಾಸ್ಟ್ ವೀಡಿಯೋದಂಗೆ ಹೇಳಿದಂಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಇರಬೇಕು. ನೀವು ವೀಸಾ ಅಪಾಯಿಂಟ್ಮೆಂಟ್ ಹೆಂಗೆ ಬುಕ್ ಮಾಡಬೇಕಪ್ಪ ಅಂತಂದ್ರೆ VFS ಗ್ಲೋಬಲ್ ಅಂತ ಇರುತ್ತೆ ಬೆಂಗಳೂರ್ದು. ಆ ವೆಬ್ಸೈಟ್ ಒಳಗೆ ಹೋಗಿ ನೀವು ವೀಸಾ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು. ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು ಮುಂತಂದ್ರೆ ನೀವು ಅಲ್ಲಿ ಆಪ್ಷನ್ ಚೂಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ವೀಸಾ ಆದಮೇಲೆ. ನೀವು ಒಂದು ಸಲ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರಪ್ಪ ಅಂತಂದ್ರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದು ನಿಮಗೊಂದು PDF ಬರುತ್ತೆ. ನೀವು ಆಫ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ಮೇಲೆ ಅದನ್ನು ನೀವು ಒಂದು ಕಾಪಿ ತೊಗೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್. ಎಷ್ಟೋ ಜನ ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಮಾಡ್ತಾರೆ, ಬಟ್ ಅಪ್ಲಿಕೇಶನ್ ಫಾರ್ಮ ತುಂಬಿರಂಗಿಲ್ಲ. ನೀವು ವೀಸಾಕ್ಕೆ ಹೋಗೋಕ್ಕಿಂತ ಮೊದಲು ಅಪ್ಲಿಕೇಶನ್ ಫಾರ್ಮು ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಡಾಕ್ಯುಮೆಂಟ್ಸ್ ಅವರು ತೊಗೊಳ್ಳಲ್ಲ. ಅಪ್ಲಿಕೇಶನ್ ಫಾರ್ಮಿಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ವಿಡೆಕ್ಸ್. ವಿಡೆಕ್ಸ್ ಅಂತ ನೀವು ಗೂಗಲ್ ಟೈಪ್ ಮಾಡಿದ್ರೆ ನಿಮ್ಗೆ ಅದ್ರೊಳಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನೀವು ಅಪ್ಲಿಕೇಶನ್ ಫಾರ್ಮ್ ಒಳಗೆ ಎಲ್ಲ ಫಿಲಪ್ ಮಾಡಿ ಇದನ್ನಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಅದನ್ನೊಂದು ಪ್ರಿಂಟೆಡ್ ಕಾಪಿ ನೀವು ತೊಗೊಂಡು ಅಲ್ಲಿ ಹೋಗ್ಬೇಕು. ಅಂದ್ರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅವರು ರಿಸೀವ್ ಮಾಡ್ಕೋತಾರೆ. ಆದ್ಮ್ಯಾಗ ನಾನು ಲಾಸ್ಟ್ ವಿಡಿಯೋದಂಗೆ ಹೇಳಿದಂಗೆ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ನ ಅವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು 2 ಸೆಟ್ ಜೆರಾಕ್ಸ್ ತೊಗೊರಿ. 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಫೋಟೋಸ್. ನೀವು ಫೋಟೋಸ್ ಇಂಪಾರ್ಟೆಂಟ್ ಆಗುತ್ತೆ ಭಾಳ. ಯಾಕಂದ್ರೆ ನಾರ್ಮಲ್ ಫೋಟೋಸ್ ನಡೆಯಂಗಿಲ್ಲ. ಜರ್ಮನ್ ವೀಸಾಕ್ಕೆ ಇಂತಿಷ್ಟು ರೂಲ್ಸ್ ಇರ್ತಾವೆ, ಈ ಥರ ರೂಲ್ಸ್. ಅದೇ ಥರ ನೀವು ಫೋಟೋ ತೆಗ್ಸಿರ್ಬೇಕು ವೀಸಾಕ್ಕೆ. ನೀವು ಅದನ್ನು VFS ಗ್ಲೋಬಲ್ ಇದ್ರೊಳಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಜರ್ಮನ್ ವೀಸಾಕ್ಕೆ ಯಾವ ಥರ ಫೋಟೋಸ್ ಬೇಕಾ, ರೆಸೊಲ್ಯೂಷನ್ ಎಷ್ಟಂತ. ನೀವು ಅದನ್ನು ಫೋಟೋಗ್ರಾಫರ್ ಹೇಳಿದ್ರೆ ಫೋಟೋ ತೆಗೆದು ಕೊಡ್ತಾನೆ. ಫೋಟೋ ಕ್ಯಾರಿ ಮಾಡ್ಕೊಂಡು ಹೋಗ್ರಿ, ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನು ನಾನು ಲಾಸ್ಟ್ ಡಾಕ್ಯುಮೆಂಟ್ ಒಳಗೆ ನಿಮಗೆ ಹೇಳೋದು ಮಾಡ್ತೀನಿ, ಅದು ಏನಪ್ಪ ಅಂತಂದ್ರೆ ಟ್ರಾವೆಲ್ ಇನ್ಶೂರೆನ್ಸ್. ನಿಮಗೆ ಟ್ರಾವೆಲ್ ಇನ್ಶೂರೆನ್ಸು ಬೇಕಾಗತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ನಾನು ಫೋನ್ಪೇಲ್ಲೇ ಬಜಾಜ್ ಇನ್ಶೂರೆನ್ಸ್ ತೊಗೊಂಡಿದ್ದೆ. ನೀವು ನಿಮಗೆಲ್ಲ ಅನುಕೂಲ ಆಕತ್ತಲ್ಲಿ ತೊಗೋಬೋದು. ಟ್ರಾವೆಲ್ ಇನ್ಶೂರೆನ್ಸ್ ತೊಗೋರಿ. ಅದು ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ, ಈಗ ನೀವು ವೀಸಾ ನಿಮ್ದು ನಾಳೆ ಐತಪ್ಪ ಅಂತಂದ್ರೆ ಅದಕ್ಕಿಂತ 1 ವೀಕ್ ನೀವು ಡೇಟ್ ಸೆಲೆಕ್ಟ್ ಮಾಡಿ ಆಮೇಲೆ ನೀವು ಒಂದು 6 ಮಂತ್ಸ್ ಮಟ್ಟವರೆಗೂ ಅದನ್ನು ತೊಗೋಬೋದು. 3 to 6 ಮಂತ್ಸ್ ಮಟ್ಟ ತೊಗೋರಿ. ಅಂದ್ರೆ ಜರ್ಮನಿಗೆ ಬಂದಮೇಲೂ ಅದು ವ್ಯಾಲಿಡಿಟಿ ಇರಬೇಕು. ಆ ಥರ ಡೇಟ್ ನೋಡ್ಕೊಂಡು ತೊಗೋರಿ. ನೀವು ಟ್ರಾವೆಲ್ ಇನ್ಶೂರೆನ್ಸು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಇನ್ಶೂರೆನ್ಸ್ ತೊಗೊಂಡು ಅದ್ರ ಕಾಪಿನೂ ನೀವು ಅಲ್ಲೇ ವೀಸಾ ಡೇ ದಿವಸ ತೊಗೊಂಡು ಹೋಗ್ಬೇಕಾಗತ್ತೆ. ಮತ್ತು ಹೋಗೋಕ್ಕಿಂತ ಮೊದಲು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ನರ್ಸಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮೇಲೆ. ಯಾಕಂದ್ರೆ ಅದರ ವ್ಯಾಲಿಡಿಟಿ ಡೇಟ್ ನೋಡ್ಕೋರಿ. ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನಿಮ್ದು ವೀಸಾ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಾಂದ್ರೆ ನೀವು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಅದರ ವ್ಯಾಲಿಡಿಟಿ ಡೇಟ್ ನೋಡ್ಕೋರಿ. ನಿಮ್ಗೆ ಅಪ್ಲೈ ಮಾಡಿದ ಮ್ಯಾಗೂ ಅದರ ವ್ಯಾಲಿಡಿಟಿ ಮಿನಿಮಮ್ 6 to 1 year ಮತ್ತು ಅದರ ವ್ಯಾಲಿಡಿಟಿ ಇರಬೇಕು. ಆಮೇಲೆ ನಿಮ್ಮ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅದ್ರದ್ದು ಡೇಟ್ ನೋಡ್ಕೋರಿ. ಅದ್ರದ್ದು ಮಿನಿಮಮ್ 3 months ಮಟ್ಟ ವ್ಯಾಲಿಡಿಟಿ ಇರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಿಮ್ಮ ವೀಸಾಕ್ಕೆ ನೀವೇನು ಅಪ್ಲೈ ಮಾಡೋಕ್ಕೆ ಹೋಗಿರ್ತಾರಲ್ಲ ಅವತ್ತು ನಿಮ್ಗೊಂದು ಸ್ಮಾಲ್ ಇಂಟರ್ವ್ಯೂ ಇರುತ್ತೆ. ಬಟ್ ಈ ಇಂಟರ್ವ್ಯೂಸ್ ಸಂಬಂಧ ನೀವು ಯಾರೋ ಏನು ಹೆದರಬೇಕಾಗಿಲ್ಲ. ಇದು ಎಂಪ್ಲಾಯರ್ ಇಂಟರ್ವ್ಯೂ ಅಲ್ಲ, ಜಸ್ಟ್ ನಿಮ್ಮ ವೀಸಾ ಸಂಬಂಧ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಒಳಗೆ ನಿಮ್ಗೆ ಏನು ಕೇಳ್ತಾರಪ್ಪ ಅಂದ್ರೆ ನಿಮ್ಮ ಬಗ್ಗೆ ಕೇಳ್ತಾರೆ ಬ್ರೀಫಾಗಿ. ನಿಮ್ಮ ಹೆಸರೇನು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೀವು ಎದಕ್ಕೆ ಹೊಂಟಾರಿ, ಯಾವ ಕಂಟ್ರಿಗೆ ಹೊಂಟಾರಿ, ಇದು ಎದಕ್ಕಪ್ಪ ಅಂತಂದ್ರೆ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಿಮ್ಮನ್ನು ಅದಕ್ಕೆ ಮ್ಯಾಚ್ ಆಗತ್ತಿಲ್ಲ ನೋಡ್ತಾರೆ ಅವ್ರು, ಅಂದರೆ ರಿಲೆವೆಂಟ್ ಐತಿಲ್ಲೋ ಅಂತ. ಈ ಇಂಟರ್ವ್ಯೂ ಅಂತ ನೀವೇನು ಹೆದರಬೇಕಾಗಿಲ್ಲ. ಇದೇನು ನೀವು ಕಾನ್ಫಿಡೆಂಟಾಗಿ ಹೇಳ್ಬೋದು. ಇದ್ರ ಬಗ್ಗೆನೂ ನೀವು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ರಿ. ಇದಾದಮೇಲೆ ಏನಪ್ಪ ಅಂತಂದ್ರೆ ಅಲ್ಲಿಂತ ನೀವು ಕಾರ್ಡ್ ಪೇಮೆಂಟ್ ಮಾಡ್ಬೋದು. ನೀವೇನು ಕ್ಯಾಶ್ ಏನು ಬೇಕಾಗಿಲ್ಲ. ಒಂದು ಬಿಟ್ಟು 2 ಕಾರ್ಡ್ ತೊಗೊಂಡು ಹೋಗ್ರಿ. ಸಮ್ಟೈಮ್ಸ್ ಒಂದೊಂದು ಕಾರ್ಡ್ ಬರೋಕ್ಕಾಗಂಗಿಲ್ಲ. ಹಾಗಾಗಿ ಒಂದು ಬಿಟ್ಟು 2 ಕಾರ್ಡ್ ತೊಗೊಂಡು ಹೋಗ್ರಿ. ಎಟ್ ದಿ ಎಂಡ್ ನೀವೆಲ್ಲ ಪ್ರೊಸೆಸ್ ಆದಮೇಲೆ ನಿಮಗೆ ಅವ್ರು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋತಾರೆ. ತೊಗೊಂಡಾದ್ಮೇಲೆ ನಿಮ್ಗೊಂದು ರೆಸಿಪ್ಟ್ ಕೊಡ್ತಾರೆ, ನಾವು ಇದೇನು ರಿಸೀವ್ ಮಾಡಿದ್ದೀವಿ ಅಂತ. ಆ ರೆಸಿಪ್ಟ್ ನೀವು ಇಟ್ಕೋಬೇಕು. ಇಟ್ಕೊಂಡು ಅದ್ರೊಳಗೆ ನಿಮ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಟ್ರ್ಯಾಕಿಂಗ್ ಮಾಡ್ಬೋದು ನಿಮ್ಮ ಪಾಸ್ಪೋರ್ಟ್ ಯಾವಾಗ ಬರುತ್ತಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕರೆಕ್ಟಾಗಿ ತುಂಬ್ರಿ. ಇಮೇಲ್ ಅದು ಎಲ್ಲ, ಯಾಕಂದ್ರೆ ನಿಮ್ಮದೆಲ್ಲ ಥ್ರೂ ಇಮೇಲನ್ನು ನಿಮಗೆಲ್ಲ ಮೆಸೇಜ್ ಬರ್ತಿರ್ತಾವೆ. ಹಾಗಾಗಿ ಎಲ್ಲ ಒಂದು ಸಲ ಟೋಟಲಾಗಿ ಮತ್ತೆಲ್ಲ ಚೆಕ್ ಮಾಡ್ಕೊರಿ ಎಲ್ಲ ಸರಿಯಾಗಿ ತುಂಬಿದಿರಿಲ್ಲ ಅಂತ. ಯಾಕಂದ್ರೆ ಡಾಕ್ಯುಮೆಂಟೇಷನ್ಸ್ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರೊಳಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ನಿಮ್ಮದು ವೀಸಾ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂತಂದ್ರೆ ವೀಸಾ ಹೋಲ್ಡ್ ಆಗುತ್ತೆ. ಹಾಗಾಗಿ ನಾನು ಏನೇನು ಹೇಳಿದ್ದೆನಲ್ಲ ಇದೆಲ್ಲ ಕರೆಕ್ಟಾಗಿ ನೋಡ್ಕೊರಿ. ನೋಡ್ಕೊಂಡು ವೀಸಾ ಅಪ್ಲೈ ಮಾಡಿರಿ. ಮತ್ತೇನಪ್ಪ ಅಂತಂದ್ರೆ ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ವೀಸಾದಕ್ಕೆ ಒಂದು ಚೆಕ್ ಲಿಸ್ಟ್ ಮಾಡಿರಿ. ಒಂದು ಪೇಪರ್ ತೊಗೋರಿ, ಅದರೊಳಗೆ ನಿಮ್ಮ ಹೆಸರು ಹಾಕಿ ನಾ ಅಪ್ಲಿಕೇಶನ್ ಫಾರ್ಮ್ ಜೊತೆ ಇವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತೀನಿ ಅಂತ
1 2 3 ಈ ಥರ ಡಾಕ್ಯುಮೆಂಟೇಷನ್ ಎಲ್ಲ ಲಿಸ್ಟ್ ಮಾಡ್ಕೊರಿ, ಅದಕ್ಕೆ ಚೆಕ್ ಲಿಸ್ಟ್ ಅಂತಾರೆ. ಸೊ ಚೆಕ್ ಲಿಸ್ಟ್ ಒಂದು ಮಾಡ್ಕೊಂಡು ನೀವು ಅದನ್ನು ಅದ್ರ ಜೊತೆ ಒಂದು ಸಬ್ಮಿಟ್ ಮಾಡಿರಿ, ಯಾಕಂದ್ರೆ ಅವ್ರಿಗೂ ಕ್ಲಿಯರ್ ಆಗುತ್ತೆ ನೀವು ಯಾವ ಡಾಕ್ಯುಮೆಂಟ್ಸ್ ಕೊಟ್ಟರಿ ಅಂತ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊರಿ. ಸೊ ಇಷ್ಟು ಬಂದುಬಿಟ್ಟು ವೀಸಾ ಪ್ರೊಸೆಸ್ ಬಗ್ಗೆ ಮತ್ತು ಡಾಕ್ಯುಮೆಂಟೇಷನ್ ಬಗ್ಗೆ ಆಯಿತು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ ಈ ವಿಡಿಯೋನ ಜರ್ಮನಿಗೆ ಯಾರ್ಯಾರು ಬರುತ್ತೆ ಅವರಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಕಮೆಂಟ್ಸ್ ಹಾಕಿರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ನನ್ನ ಪ್ರೊಫೈಲ್ ಫಾಲೋ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.